ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ, ತುಲಾ ರಾಶಿಯವರಿಗೆ ಕೆಲಸದಲ್ಲಿ ನೋಡಿ ದಿವಸ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತೀರಾ. ಅತಿಯಾದ ಒತ್ತಡ ಬಿದ್ದುಬಿಡುತ್ತೆ. ಆ ಕೆಲಸ ನಿಮ್ಮ ವಹಿಸದೇ ಇದ್ದರೂ ನೀವೇ ಉಮೇದಿನಿಂದ ಮಾಡ್ತಾರೆ, ಹಾಗಾಗುತ್ತೆ. ಅಂದರೆ ನೀವೇ ಅತಿಯಾದ ಆಸಕ್ತಿಯನ್ನು ಹೊಂದಿ ಶ್ರಮ ತಗೊಳ್ಳೋದು, ಆ ಥರದ್ದು ಒಂದು ಲಕ್ಷಣ ಇದೆ. ಕೆಲಸದಲ್ಲಿ ಪರಿಶ್ರಮ ಹೆಚ್ಚು, ತೊಡಕುಗಳು ವಿಘ್ನಗಳು ಸಂಭವಿಸುತ್ತೆ. ಸ್ತ್ರೀಯರಿಗೆ ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇದೆ. ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಕಾಣ್ತೀರ, ಅದರಲ್ಲಿ ಸಮಸ್ಯೆ ಇಲ್ಲ. ಅದರಲ್ಲೂ ಈ ಲೋಹ ಮೆಟಲ್ ಅಂತೀವಲ್ಲ, ಅಂಥವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವ್ಯವಹಾರ ಅಥವಾ ಇನ್ನೇನು ಸ್ಟೀಲ್ ಅಂಗಡಿ ಇತ್ಯಾದಿ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ, ಈ ಕೆಲಸ ತೊಡಕಿನ ನಿವಾರಣೆ, ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ವೃಶ್ಚಿಕ ರಾಶಿಯವರಿಗೆ ಆತ್ಮೀಯರು ಸ್ವಲ್ಪ ದೂರ ಆಗಿಬಿಡ್ತಾರೆ, ಮನಸ್ತಾಪ ಬರ್ತಕ್ಕಂಥ ಸಾಧ್ಯತೆ ಇದೆ. ಕೆಲಸದಲ್ಲೂ ಅಷ್ಟೇ ಕಿರಿಕಿರಿ ಉಂಟಾಗುತ್ತೆ, ಕೆಲಸದಲ್ಲಿ ಮಹಾ ತೊಡಕು ಉಂಟಾಗುತ್ತೆ, ತೊಡಕಿನ ಕೆಲಸ ಆ ಥರದ್ದು ಸೂಚಿಸ್ತಾ ಇದೆ. ಹುಷಾರು. ಈಶ್ವರನ ಪ್ರಾರ್ಥನೆ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಧನುಸ್ಸು ರಾಶಿ, ಧನುರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಲಾಭದಾಯಕವಾಗಿದೆ. ಈ ದಿವಸ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ಧಾನ್ಯ ವ್ಯಾಪಾರಿಗಳು, ಪುಷ್ಪ ವ್ಯಾಪಾರಿಗಳು, ಹಾಲು ಹೈನು ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನಿಮ್ಮ ಇಷ್ಟ ದೇವತಾ ಪ್ರಾರ್ಥನೆ, ಗುರುಸ್ಮರಣೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಕಿರಿಕಿರಿ ಸೂಚಿಸ್ತಾ ಇದೆ. ಆದರೂ ಸ್ತ್ರೀಯರಿಗೆ ಸಂಕಟ, ಸ್ತ್ರೀಯರಿಂದ ಪುರುಷರಿಗೆ, ಪುರುಷರಿಂದ ಸ್ತ್ರೀಯರಿಗೆ ಪರಸ್ಪರ ತೊಡಕನ್ನು ಸೂಚಿಸ್ತಾ ಇದೆ. ಅವ್ರನ್ನ ಕಂಡ್ರಾಗೋದಿಲ್ಲ ಈ ದಿವಸ, ಆ ಥರದ್ದು ಆಗಿಬಿಡುತ್ತೆ ಪರಿಸ್ಥಿತಿ. ಸ್ವಲ್ಪ ಸಮಾಧಾನ ಬೇಕು ಕೆಲಸದಲ್ಲಿ. ಉಳಿದ ಹಾಗೆ ಈ ದಿವಸ ಕುಟುಂಬ ಸಹಕಾರ ಚೆನ್ನಾಗಿದೆ. ಹಿರಿಯರ ಸಲಹೆ ಸಹಕಾರಗಳು ಚೆನ್ನಾಗಿರ್ತವೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಯಾ ದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ, ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ನೋಡಿ, ತಂದೆ ಮಕ್ಕಳಲ್ಲಿ ಅಸಮಾಧಾನ ಇದೆ, ಕಿತ್ತಾಡ್ತೀರ. ಈ ದಿವಸ ಕೆಲಸದಲ್ಲಿ ಮಾತ್ರ ಅನುಕೂಲಕರವಾಗಿದೆ. ಅದರಲ್ಲೂ ಈ ಸಾಹಸ ಅಥವಾ ಜಿಮ್ನಾಸ್ಟಿಕ್ ಅಥವಾ ಈ ಯಾವುದೋ ಒಂದು ಅಗ್ನಿ ಸಂಬಂಧಿ ಕೆಲಸಗಳು, ಹೋಟೆಲ್ ಇಂಡಸ್ಟ್ರಿ, ಇವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ಚೆನ್ನಾಗಿದೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಮಿತ್ರರ ಸಹಾಯವೂ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದುಃಖದ ವಾತಾವರಣ ಇದೆ, ಮನಸ್ಸಿಗೆ ವ್ಯಥೆ ಉಂಟಾಗುತ್ತೆ ಈ ದಿವಸ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಜಾಸ್ತಿ. ಏನಪ್ಪ ಅಂದರೆ ಕುಟುಂಬ ಸ್ಥಾನ ತುಂಬ ಚೆನ್ನಾಗಿದೆ, ಹಣಕಾಸಿನ ವಹಿವಾಟು ಚೆನ್ನಾಗಿರ್ತದೆ. ಹೀಗಾಗಿ ಆತಂಕ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ಉಳಿದ ಹಾಗೆ ಸ್ವಲ್ಪ ಮಾನಸಿಕವಾಗಿ ಖಿನ್ನರಾಗ್ತೀರ. ಇದರ ನಿವಾರಣೆಗೆ ನೋಡಿ, ಈಶ್ವರ ಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ತೀರ್ಥ ತೆಗೆದುಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ರುದ್ರಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಬಲ ಬರ್ತದೆ. ಈ ದಿನದ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳೇ 12 ರಾಶಿಗಳ ಫಲಾಫಲ, ರಾಶಿ ನಕ್ಷತ್ರ ಏನೂ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಮಂತ್ರ, ಜೊತೆಗೆ ಪಂಚಾಂಗದ ವಿಶೇಷತೆ, ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.